ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತು ಲೆಮನ್ ಬಿರಿಯಾನಿನ ಮಾಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಫಸ್ಟು 1/4 kg ಚಿಕನ್ನ ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ನಿಂಬೆಹಣ್ಣು ಫುಲ್ಲು ಹಿಂಡ್ಕೊಂಡಿದ್ದೀನಿ ಎಲ್ಲ ನೀಟಾಗೆ. ಆ್ಯಂಡ್ ಇವಾಗ ಲೆಮನ್ ಬಿರಿಯಾನಿ ಅಲ್ವಾ ಮಾಡ್ತಾ ಇರೋದು, ಹಾಗಾಗಿ ಒಂದೆಲ್ಲ ಫುಲ್ ಬೇಕು. ಆ್ಯಂಡ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗೆ ಅದು ಮ್ಯಾರಿನೇಟ್ ಆಗಬೇಕು. ಒಂದು 10 ನಿಮಿಷ ಮ್ಯಾರಿನೇಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಒಂದು 5 ನಿಮಿಷ ಆದರೂ ಸಾಕು. ಒಂದು 10 ನಿಮಿಷ ಆದರೆ ಇನ್ನೂ ಸಖತ್ತಾಗಿರುತ್ತೆ. ಮಸಾಲೆ ಚೆನ್ನಾಗಿ ಇಟ್ಕೊಂಡಿರುತ್ತೆ ಹಾಗಾಗಿ. ಆಮೇಲೆ ಇವಾಗ ಸೋಂಪನ್ನ ತೊಗೊಂಡಿದ್ದೀನಿ. ಸೋಂಪು, ಲವಂಗ, ಇದು ಚಕ್ಕೆ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಪಲಾವ್ ಎಲೆ, ಪುದೀನ, ಟೊಮೊಟೊ, ಆಮೇಲೆ ಈರುಳ್ಳಿ 2 ಈರುಳ್ಳಿನ ತೊಗೊಂಡಿದ್ದೀನಿ. 1 ಟೊಮೊಟೊನ ತೊಗೊಂಡಿದ್ದೀನಿ. ಆಮೇಲೆ 1 ನಿಂಬೆಹಣ್ಣು, ಆಮೇಲೆ ತೆಂಗಿನಕಾಯಿ ಹಾಲನ್ನ ತಗೊಂಡಿದ್ದೀನಿ ನಾನು. ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ಆಮೇಲೆ 2 ಲೋಟ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಬಿರಿಯಾನಿ ಪೌಡ್ರು, ಚಿಕನ್ ಮಸಾಲ, ಧನಿಯಾ ಪುಡಿನ ಇಷ್ಟು ತೊಗೊಂಡಿದ್ದೀನಿ ನಾನು ಮಸಾಲೆನ. ಆಮೇಲೆ ಇವಾಗ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಾಯೋದಕ್ಕೆ ಅಂತ ಹೇಳಿ ಬಿಡ್ತಾಯಿದ್ದೀನಿ. ಇವಾಗ ಸೋಂಪನ್ನ ಹಾಕ್ಕೋತಾ ಇದ್ದೀನಿ. ಸೋಂಪು ಹಾಕ್ಕೊಂಡಾದ್ಮೇಲೆ ಪಲಾವ್ ಎಲೆನ ಹಾಕ್ಕೋತಾ ಇದ್ದೀನಿ. ಪಲಾವ್ ಎಲೆ ಹಾಕ್ಕೊಂಡಾದ್ಮೇಲೆ ಲವಂಗ, ಚಕ್ಕೆ ಇವೆರಡನ್ನೂ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಫ್ರೈ ಆಗಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ, ಹಾಗೆ ಫ್ರೈ ಆಗಿಬಿಡ್ಲಿ ಅದನ್ನು ಅಂತ ಹೇಳಿ. ಆಮೇಲೆ ಒಂದು 3 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ನೀಟಾಗಿ ಡ್ರೈ ಆಗಬೇಕು. ಆ್ಯಂಡ್ ಫಸ್ಟೇ ನಾನು ಮಸಾಲೆ ಹೇಳಿರೋದು ಅರ್ಥ ಆಗಿಲ್ಲ ಅಂದರೆ ಇವಾಗ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಈರುಳ್ಳಿನ ತೊಗೊಂಡಿದ್ದೀನಿ. 2 ಈರುಳ್ಳಿನ ತೊಗೊಂಡಿದ್ದೆ ನಾನು. 2 ಈರುಳ್ಳಿನ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ಇದೇನಪ್ಪ ಅಂದರೆ ಜಾಸ್ತಿ ಫ್ರೈ ಮಾಡೋಕ್ಕೂ ಹೋಗ್ಬಾರ್ದು. ಜಾಸ್ತಿ ನೀರೆಲ್ಲ ಬಿಟ್ಕೊಂಡಾಗ ಎಲ್ಲ ಅದು ಮುಚ್ಚಿಕ್ಕೋದು ಅದೆಲ್ಲ ಮಾಡಬಾರ್ದು. ಇದು ಹಾಗೆ ಫ್ರೈ ಮಾಡಿಕೊಂಡು ಬೇಗ ಮಾಡ್ಕೊಳ್ಬೇಕು. ಆಮೇಲೆ 1 ಟೊಮೊಟೊನ ಹಾಕ್ಕೊಂಡಿದ್ದೀನಿ ನಾನಿವಾಗ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರಾಯ್ತು ಅಂತ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಪುದೀನ ಹಾಕ್ತಾಯಿದ್ದೀನಿ. ಪುದೀನನೂ ಹಾಕಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ನೋಡಿ ನೀರೆಲ್ಲ ಬಿಟ್ಕೋತಾ ಇದೆ. ಅದು ನೀರೆಲ್ಲ ಬಿಟ್ಕೊಳ್ಳೋ ಗಂಟ ನಾವು ನೀಟಾಗಿ ಇದು ಮಾಡ್ಕೋಬೇಕು. ಆಮೇಲೆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನಾನು. ಆಮೇಲೆ ಇದು ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಮಸಾಲೆ ಒಂದು 3 ಸ್ಪೂನ್ ಆಗೋಷ್ಟು, ಬಿರಿಯಾನಿ ಪೌಡ್ರು ಒಂದು 3 ಸ್ಪೂನ್ ಆಗೋಷ್ಟು, ಧನಿಯಾ ಪುಡಿ ಅದನ್ನು ಅಷ್ಟೇ 3 ಸ್ಪೂನ್ ಆಗೋಷ್ಟು ನಾನಿವಾಗ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ತೆಂಗಿನಕಾಯಿ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೋತಾ ಇದ್ದೀನಿ. ಆಮೇಲೆ ಇವಾಗ 2 ಲೋಟ ಅಕ್ಕಿನ ತೊಗೊಂಡಿದ್ದೆ ನಾನು. 2 ಲೋಟ ಅಕ್ಕಿನೂ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿ ಹಾಲು ಬಟ್ಲು ತೊಗೊಂಡಿದ್ವಲ್ಲ, ಅದು ಎಷ್ಟು ಪ್ರಮಾಣ ಹಾಕಿದ್ವೋ ಅಷ್ಟು ಪ್ರಮಾಣ ಒಂದು 2 ಪಟ್ಟು ಜಾಸ್ತಿ ನೀರನ್ನ ಹಾಕ್ಕೋಬೇಕು. ತೆಂಗಿನಕಾಯಿ 1 ಕಪ್ ಆಗಿದ್ದರೆ ನೀರು 2 ಕಪ್ ಹಾಕ್ಕೋಬೇಕು. 2 ಕಪ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಲೆಮನ್ನ ಹಾಕ್ಕೋತಾ ಇದ್ದೀನಿ. ಇದು ಹೇಳಿದ್ನಲ್ಲ ಫಸ್ಟೇ ಲೆಮನ್ ಬಿರಿಯಾನಿ ಅಂತ ಹೇಳಿ, ಹಾಗಾಗಿ ಲೆಮನ್ ಫಸ್ಟೇ ಮುಂದೆ ಇರಬೇಕು. ಹಾಗಾಗಿ ಲೆಮನ್ನ ಹಾಕ್ಕೋತಾ ಇದ್ದೀನಿ. 1 ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗಿ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ, ಹಿಂಡ್ಕೋತಾ ಇದ್ದೀನಿ. ಆ್ಯಂಡ್ ಹಿಂಡ್ಕೊಂಡಾದ್ಮೇಲೆ ಒಂದೇ ವಿಸಿಲ್ ಸಾಕು. ಫುಲ್ಲು ನೀಟಾಗಿ ಚೆನ್ನಾಗಾಗುತ್ತೆ. ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂದರೆ ಸೂಪರಾಗಿತ್ತು ಬಿರಿಯಾನಿ. ನೀವು ಒಂದ್ಸತಿ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಬೇಗ ಹೋಗಿ ಟ್ರೈ